ಕಾಲವು ಸಾಗರವಾದಲ್ಲಿ ನನ್ನಯ ನೆನಪು ಬಂದಲ್ಲಿ ಕಾಲವು ಸಾಗರವಾದಲ್ಲಿ ನನ್ನಯ ನೆನಪು ಬಂದಲ್ಲಿ ನೀ ನನ್ನ ಬಾಳಿಗೆ ಬರುವೆಯಾ, ನೀ ನನ್ನ ಮರೆತೆಯಾ, ನೀ ನನ್ನ ಬಾಳಿಗೆ ಬರುವೆಯಾ, ನೀ ನನ್ನ ಮರೆತೆಯಾ. ಕಾಲವು ಸಾಗರವಾದಲ್ಲಿ ನನ್ನಯ ನೆನಪು ಬಂದಲ್ಲಿ ಕಷ್ಟದ ಕಡಲಲ್ಲಿ ಮುಳುಗೆ ಮಗನೇ, ನನ್ನಿಂದ ನೀ ದೂರ ಹೋದೆಯಾ. ಕಷ್ಟದ ಕಡಲಲ್ಲಿ ಮುಳುಗೆ ಮಗನೇ, ನನ್ನಿಂದ ನೀ ದೂರ ಹೋದೆಯಾ. ಅಭಯವ ನೀಡಲು ದಾರಿಯ ತೋರಲು ಹತ್ತಿರಕ್ಕೆ ನೀ ಬಾರೆಯ. ಅಭಯವ ನೀಡಲು ದಾರಿಯ ತೋರಲು ಹತ್ತಿರಕ್ಕೆ ನೀ ಬಾರೆಯ, ಹತ್ತಿರಕ್ಕೆ ನೀ ಬಾರೆಯ. ನೀ ನನ್ನ ಬಾಳಿಗೆ ಬರುವೆಯಾ, ನೀ ನನ್ನ ಮರೆತೆಯಾ, ನೀ ನನ್ನ ಬಾಳಿಗೆ ಬರುವೆಯಾ, ನೀ ನನ್ನ ಮರೆತೆಯಾ. ಲೋಕದ ಕಡಲಲ್ಲಿ ಮುಳುಗೆ ಮಗನೇ, ಆತ್ಮದ ಜ್ಯೋತಿಯ ನೀ ನಂದಿಸಿ. ಲೋಕದ ಕಡಲಲ್ಲಿ ಮುಳುಗೆ ಮಗನೇ, ಆತ್ಮದ ಜ್ಯೋತಿಯ ನೀ ನಂದಿಸಿ. ಮರೆತೆಯ ಮನುಜ ನಿನಗಾಗಿಯೇ ಶಿಲುಬೇಲಿ ಬಲಿಯಾದೆನಾ. ಮರೆತೆಯ ಮನುಜ ನಿನಗಾಗಿಯೇ ಶಿಲುಬೇಲಿ ಬಲಿಯಾದೆನಾ, ಶಿಲುಬೇಲಿ ಬಲಿಯಾದೆನಾ. ನೀ ನನ್ನ ಬಾಳಿಗೆ ಬರುವೆಯಾ, ನೀ ನನ್ನ ಮರೆತೆಯಾ, ನೀ ನನ್ನ ಬಾಳಿಗೆ ಬರುವೆಯಾ, ನೀ ನನ್ನ ಮರೆತೆಯಾ. ಕಾಲವು
ನೆನಪು ಬಂದಲ್ಲಿ ಕಾಲವು ಸಾಗರವಾದಲ್ಲಿ ನನ್ನಯ ನೆನಪು ಬಂದಲ್ಲಿ ನೀ ನನ್ನ ಬಳಿಗೆ ಬರುವೆಯ ನೀ ನನ್ನ ಮರೆತೆಯ ನೀ ನನ್ನ ಬಳಿಗೆ ಬರುವೆಯ ನೀ ನನ್ನ ಮರೆತೆಯ ಯೇಸು ಕ್ರಿಸ್ತ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈಗಲೂ ಸಹ ಹಾಡನ್ನು ಹಾಡಿ ಯೇಸು ಸ್ವಾಮಿಯ ಹೆಸರನ್ನು ಘನಪಡಿಸಿದ್ದೇವೆ. ಆಮೇನ್. ಈಗಲೂ ಕೂಡ ಸಂದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಸ್ತುತಿಗನ ಮಹಿಮೆಗಳ ಮಧ್ಯದಲ್ಲಿ ವಾಸಿಸುವ ಒಳ್ಳೆಯ ಯೇಸುವೇ, ಈ ಮಧುರವಾದಂಥ ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ಹಾಡಿನ ಮೂಲಕವಾಗಿ ನಿಮ್ಮನ್ನು ಮಹಿಮೆ ಪಡಿಸಲು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರಯ್ಯ, ಕೊಟ್ಟಂಥ ಪ್ರತಿಭೆಗಾಗಿ ಸ್ತೋತ್ರ. ಈಗಲೂ ಕೂಡ ಕರ್ತನೆ, ಈ ಒಂದು ಸಂದೇಶದ ಭಾಗವನ್ನು ಆಶೀರ್ವದಿಸಿರಿ. ಯೇಸು ಸ್ವಾಮಿ ಹೆಸರು ತಂದೆ, ಆಮೇನ್. ಪ್ರಿಯ ಕರ್ತನ ಮಕ್ಕಳೇ, ಇವತ್ತು ನೋಡುವಂಥ ಸಂದೇಶದ ಭಾಗ ಶೀರ್ಷಿಕೆ ಏನಂದರೆ ಸಾಕ್ಷಿ. ಒಬ್ಬ ಮನುಷ್ಯನಿಗೆ ಸಾಕ್ಷಿ ಬಹಳ ಮುಖ್ಯವಾದುದು. ಯೇಸು ಸ್ವಾಮಿ ಕೂಡ ಈ ಲೋಕದಲ್ಲಿದ್ದಾಗ ಅವರು ಹೇಳಿದರೆ, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ನೀವು ಯೆರೂಸಲೇಮಿನಲ್ಲಿ ಕಾದುಕೊಂಡಿರಿ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಬಲ ಹೊಂದಿ ಯೂದಾಯದಲ್ಲೂ ಸಮಾರ್ಯದಲ್ಲೂ ಲೋಕದ ಕಟ್ಟ ಕಡೆಯಲ್ಲೂ ನನಗೆ ಸಾಕ್ಷಿಗಳಾಗಿರ್ತೀರಾ ಅಂತೇಳಿ ಯೇಸು ಸ್ವಾಮಿ ಹೇಳಿದ್ದಾರೆ. ಆದುದರಿಂದ ಒಬ್ಬ ಕ್ರೈಸ್ತನಿಗೆ, ಒಬ್ಬ ವಿಶ್ವಾಸಿಗೆ ಸಾಕ್ಷಿ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ವಿಚಾರವಾಗಿದೆ. ಒಬ್ಬ ಕ್ರೈಸ್ತನು ಅಥವಾ ಒಬ್ಬ ಕ್ರೈಸ್ತ ಈ ಲೋಕದಲ್ಲಿ ಬಿಟ್ಟು ಹೋಗ್ತಕ್ಕಂಥ ಒಂದು ದೊಡ್ಡ ಆಸ್ತಿ ಏನಂದರೆ ಅದು ಆತನ ಸಾಕ್ಷಿಯಾಗಿದೆ. ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಇರ್ತೇವೆ ಗೊತ್ತೇವೆ, ಬಹುಧನಕ್ಕಿಂತಲೂ ಒಂದು ಒಳ್ಳೆಯ ಹೆಸರು ಉತ್ತಮ ಅಂತೇಳಿ ವಾಕ್ಯ ಹೇಳುತ್ತೆ. ಬಹುಧನಕ್ಕಿಂತಲೂ ಒಂದು ಒಳ್ಳೆಯ ಹೆಸರು ಉತ್ತಮ. ನೋಡಿ, ನಮ್ಮ ಹತ್ರ ಹಣ ಜಾಸ್ತಿ ಇದ್ದು ನಮ್ಮ ಹೆಸರು ಚೆನ್ನಾಗಿಲ್ಲ ಅಂದರೆ ಅದು ಉಪಯೋಗ ಇಲ್ಲದ ಸಾಕ್ಷಿ. ಒಂದು ವೇಳೆ ನಮ್ಮ ಹತ್ರ ಸ್ವಲ್ಪ ಹಣವಿದ್ದು ಒಂದು ವೇಳೆ ಸಾಯುವಾಗ ನಾವು ಒಳ್ಳೆಯ ಸಾಕ್ಷಿಯನ್ನು ಬಿಟ್ಟು ನಾವು ಸಾಯೋದಾದರೆ ಅದು ಬಹಳ ಕರ್ತನಾಮಕ್ಕೆ ಮಹಿಮೆ ಆಗೋದಕ್ಕೆ ಒಂದು ಮಾರ್ಗವಾಗ್ತದೆ. ಇವತ್ತು ನಾನು ಹೇಳಿದ ರೀತಿಯಲ್ಲಿ ನನ್ನ ಶೀರ್ಷಿಕೆ ಇವತ್ತು ಸಾಕ್ಷಿ ಬಗ್ಗೆ ಇವತ್ತು ನಾವು ಒಂದು ಸಂದೇಶದ ಭಾಗ ನೋಡೋಣ. ಆದಿಕಾಂಡ ಬರೆದ ಪುಸ್ತಕ 26ನೇ ಅಧ್ಯಾಯ ಅದರ 1ರಿಂದ 3 ವಾಕ್ಯದವರೆಗೂ ಓದುವಾಗ ಇಲ್ಲಿ ನಾವು ಒಬ್ಬ ವ್ಯಕ್ತಿ ಬಗ್ಗೆ ಓದ್ತೇವೆ. ಅವ್ರು ಯಾರಂದ್ರೆ ಇಸಾಕ್ ಅಂತೇಳಿ ಆತನ ಹೆಸರು. ಇಸಾಕನು ಯಾರು? ಅಬ್ರಹಾಮನ ಮಗನಾದಂಥ ಇಸಾಕ್ ಎಂಬುದಾಗಿ ನಾವು ನೋಡ್ತೇವೆ. ಆದಿಕಾಂಡ 26ನೇ ಅಧ್ಯಾಯ 1ನೇ ವಾಕ್ಯ ನೋಡ್ತೇವೆ, ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೇ ಕ್ಷಾಮವಲ್ಲದೆ ಇನ್ನೊಂದು ಕ್ಷಾಮವು ಕಾನಾನ್ ದೇಶಕ್ಕೆ ಬಂತು ಎಂಬುದಾಗಿ ವಾಕ್ಯ ಹೇಳ್ತದೆ. ನೋಡಿ, ಇಸಾಕನ ತಂದೆಯಾದಂಥ ಅಬ್ರಹಾಮ್ ಅವ್ರ ಕಾಲದಲ್ಲಿ ಆ ಕಾನಾನ್ ದೇಶಕ್ಕೆ ಒಂದು ಬರಗಾಲ ಬಂತು, ಒಂದು ಕ್ಷಾಮ ಬಂತು. ಅದು ಮೊದಲನೇ ಕ್ಷಾಮ. ಅದು ಮಾತ್ರವಲ್ಲದಿರ ಇಸಾಕನ ಕಾಲದಲ್ಲೂ ಸಹ ಒಂದು ಕ್ಷಾಮ ಆ ಕಾನಾನ್ ದೇಶಕ್ಕೆ ಬರ್ತಾ ಇದೆ. ಇವತ್ತಿನ ನೋಡ್ತಕ್ಕಂಥ ಸಾಕ್ಷಿ ಯಾವುದಂದ್ರೆ, ಒಬ್ಬ ತಂದೆಯ ಸಾಕ್ಷಿ ಮಗನಾದಂಥ ಇಸಾಕನ ಹತ್ರ ದೇವರು ಹಂಚಿಕೊಳ್ತಾ ಇದ್ದಾರೆ. ಇವತ್ತು ಆ ಒಂದು ವಿಚಾರದಲ್ಲಿ ನಾವು ಸಂದೇಶವನ್ನು ನೋಡೋಣ. ಇವತ್ತು ನಾವು ನೋಡ್ತೇವೆ, ಅಬ್ರಹಾಮನ ಕಾಲದಲ್ಲಿ ಬಂದಂಥ ಕ್ಷಾಮವಲ್ಲದೆ ಇಸಾಕನ ಕಾಲದಲ್ಲಿ ಸಹ ಮತ್ತೊಂದು ಕ್ಷಾಮ ಬಂತೇಳಿ ನಾವು ನೋಡ್ತೇವೆ. ಆಗ ಇಸಾಕನು ಫಿಲಿಸ್ಟಿಯರ ಅರಸನಾದ ಅಬೀಮೆಲೆಕನ ಬಳಿಗೆ ಗೆರಾರಿಗೆ ಹೋದನು. ಇಲ್ಲಿ ನೋಡ್ತೇವೆ, ಇಸಾಕನು ಆ ಫಿಲಿಸ್ಟಿಯರ ದೇಶದಲ್ಲಿ ಅರಸನಾಗಿರ್ತಕ್ಕಂಥ ಅಬೀಮೆಲೆಕ್ ಎಂಬುದಾಗಿ ಹೇಳ್ತಕ್ಕಂಥ ಅರಸನ ಬಳಿಗೆ ಆ ಒಂದು ಗೆರಾರ್ ಎಂಬುದಾಗಿ ಹೇಳ್ತಕ್ಕಂಥ ಸ್ಥಳಕ್ಕೆ ಇಸಾಕನು ಹೋಗ್ತಾನೆ. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೋಡಿ, ಆಗಿನ ಕಾಲದಲ್ಲಿ ಅಬ್ರಹಾಮನಿಗೆ ಸಹ ದೇವರು ಏನ್ ಮಾಡಿದ್ರು? ದರ್ಶನ ಕೊಟ್ಟರು. ಅದೇ ದೇವರು ಇಸಾಕನಿಗೆ ಸಹ ಏನ್ ಮಾಡ್ತಾ ಇದ್ದಾರೆ? ಇಲ್ಲಿ ದರ್ಶನ ಕೊಟ್ಟು ಇಸಾಕನ ಸಂಗಡ ಮಾತನಾಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ನೋಡೋಣ. ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ಅಲ್ಲಿ ದೇವರು ಹೇಳ್ತಾ ಇದ್ದಾರೆ ಇಸಾಕನ ಸಂಗಡ, ನಾನು ಹೇಳೋವರೆಗೂ ಏನ್ ಮಾಡಿ ನೀನು ಈ ಕಾನಾನ್ ದೇಶದಲ್ಲೇ ಇರು, ಐಗುಪ್ತಕ್ಕೆ ಹೋಗ್ಬೇಡ ಅಂತೇಳಿ ಅಲ್ಲಿ ದೇವರು ಇಸಾಕನ ಸಂಗಡ ಮಾತನಾಡ್ತಾ ಇದ್ದಾರೆ. ಇಸಾಕನ ಯೋಚನೆ ಮಾಡಿರ್ಬೋದು, ಇಲ್ಲಿ ಬರಗಾಲ ಇದೆ, ನಾವು ಐಗುಪ್ತಕ್ಕೆ ಹೋಗ್ಬಿಡೋಣ ಅಂತೇಳಿ ಇಸಾಕ್ ಯೋಚನೆ ಮಾಡಿರ್ಬೋದು. ಐಗುಪ್ತ ಅಂದ್ರೆ ಈ ಲೋಕದ ಕಾರ್ಯಗಳು, ಪಾಪದ ಕಾರ್ಯಗಳಿಗೆ
ಐಗುಪ್ತವನ್ನ ಹೋಲಿಕೆ ಮಾಡಿ ನಾವು ಮಾತಾಡ್ಬೋದು. ಆದರೆ ದೇವ್ರು ಹೇಳ್ತಾರೆ, ನೀನೇನ್ ಮಾಡು, ಕಾನಾನ್ ದೇಶದಲ್ಲೇ ಇರು. ಬರಗಾಲನೋ, ಕಷ್ಟನೋ, ಸಂಕಟನೋ ನೀನೇನ್ ಮಾಡಬೇಡ, ಐಗುಪ್ತಕ್ಕೆ ಹೋಗ್ಬೇಡ. ಅದೇ ರೀತಿಯಾಗಿ ಪ್ರಿಯ ದೇವರ ಮಕ್ಕಳೇ, ನಾವು ಕ್ರಿಸ್ತನ ಮಾರ್ಗದಲ್ಲಿ ಬರುವಾಗ ಅನೇಕ ಸಂಕಟಗಳು, ಹಿಂಸೆಗಳು, ಹೋರಾಟಗಳು, ಕೆಲವು ಸಾರಿ ಕ್ಷಾಮಗಳು ಕೂಡ ನಮ್ಮ ಜೀವನದಲ್ಲಿ ಬರ್ಬೋದು. ಹಾಗಂತ ಹೇಳಿ ಮತ್ತೆ ನಾವೇನ್ ಮಾಡಬಾರ್ದು, ಐಗುಪ್ತ ದೇಶಕ್ಕೆ ಬಿಟ್ಟು ಬಂದಂತ ಆ ಒಂದು ಪಾಪದ ಕೃತ್ಯಕ್ಕೆ ನಾವೇನ್ ಮಾಡಬಾರ್ದು, ಮತ್ತೆ ನಾವು ಹೋಗ್ಬಾರ್ದು ಎಂಬುದಾಗಿ ಈ ಒಂದು ವಾಕ್ಯದ ಅರ್ಥವಾಗಿದೆ. ಇಲ್ಲ ನೋಡ್ತೇವೆ, ದೇವ್ರು ಹೇಳ್ತಾರೆ ಇಸಾಕನ ಹತ್ರ, ನೀನೇನ್ ಮಾಡಬೇಡ, ಐಗುಪ್ತಕ್ಕೆ ಹೋಗ್ಬೇಡ, ನಾನು ಹೇಳೋವರೆಗೂ ಈ ದೇಶದಲ್ಲಿ ವಾಸ ಮಾಡ್ಬೇಕಂತ ಹೇಳಿ ಹೇಳ್ತಾರೆ. ನಾವು ನೋಡ್ತೇವೆ, ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿ ಪಡಿಸಿ ನಿನಗೆ ನಿನ್ನ ಸಂತತಿಯವರೆಗೂ ಈ ದೇಶಗಳನ್ನ ಕೊಡುವೆನು. ದೇವರು ಹೇಳ್ತಾ ಇದ್ದಾರೆ, ನೋಡಪ್ಪ, ನೀನು ಇದೇ ದೇಶದಲ್ಲಿ ವಾಸವಾಗಿರು, ಪ್ರವಾಸವಾಗಿರು, ನಾನೇನ್ ಮಾಡ್ತೇನೆ, ನಿನಗೂ ನಿನ್ನ ಸಂತತಿಗೂ ಈ ದೇಶನೂ ಕೊಡ್ತೇನೆ ಎಂಬುದಾಗಿ. 4ನೇ ವಾಕ್ಯದಲ್ಲಿ ನೋಡ್ತೇವೆ, ಇಲ್ಲಿ ನೋಡಿ ದೇವರು ತನ್ನ ತಂದೆಯಾದಂಥ ಅಬ್ರಾಮನ ಸಾಕ್ಷಿ ಹೇಳ್ತಾ ಇದ್ದಾರೆ. ನಾವು ನೋಡ್ತೇವೆ, ದೇವರು ಬಂದು ಅಬ್ರಾಮನನ್ನು ಕುರಿತು ತನ್ನ ಮಗನಾದಂಥ ಇಸಾಕನ ಹತ್ರ ಸಾಕ್ಷಿ ಕೊಡ್ತಾರೆ. ಏನಂತ ಸಾಕ್ಷಿ ಕೊಡ್ತಾರೆ? 4ನೇ ವಾಕ್ಯದಲ್ಲಿ, ನಿನ್ನ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾ ನೇಮ ವಿಧಿಗಳನ್ನು ಕೈಕೊಂಡದ್ದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡಿ ಅವರಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯವರ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ದೇವರಲ್ಲಿ ಹೇಳ್ತದೆ. ಪ್ರಿಯ ದೇವರ ಮಕ್ಕಳೇ, ನೋಡಿ, ದೇವರು ಒಬ್ಬ ವ್ಯಕ್ತಿಯ ಬಗ್ಗೆ ಸಾಕ್ಷಿ ಹೇಳಬೇಕಾದ್ರೆ ಅಬ್ರಹಾಂ ಅವ್ರು ಯಾವ ತರ ನಡೆದುಕೊಂಡಿರ್ಬೋದು. ಇವತ್ತು ಕೂಡ ನೋಡಿ, ನಾವು ದೇವ್ರ ವಾಕ್ಯದಲ್ಲಿ ಅನೇಕರ ಬಗ್ಗೆ ಸಾಕ್ಷಿ ಓದ್ಬೋದು. ಇವತ್ತು ಸಹ ನಾವು ದೇವ್ರ ವಾಕ್ಯದಲ್ಲಿ ಓದ್ತೇವೆ. ಆದ್ರೆ ಇವತ್ತು ನೋಡ್ತಕ್ಕಂಥ ಕಾರ್ಯ, ಅಬ್ರಾಮ್ ಅವ್ರ ಬಗ್ಗೆ ಇಸಾಕನ ಹತ್ರ ಮಾತಾಡ್ತಾ ಇದ್ದಾರೆ. ನೋಡಪ್ಪ, ನಿನ್ನ ತಂದೆಯಾದಂಥ ಅಬ್ರಾಮ್ ಏನ್ ಮಾಡಿದ್ರು, ನನ್ನ ಮಾತನ್ನ ಕೇಳಿದ್ರು. ಯಾಕಂದ್ರೆ ಅಬ್ರಾಮ್ ಅವ್ರಿಗೆ ನಾನು ಏನು ವಾಗ್ದಾನ ಮಾಡಿದ್ನೋ ಅದೇ ವಾಗ್ದಾನ ನಿನಗೆ ನಾನು ನೆರವೇರಿಸ್ತೀನಿ. ಯಾಕಂದ್ರೆ ಅಬ್ರಹಾಂ ಅವ್ರು ಏನ್ ಮಾಡಿದ್ರು, ನನ್ನ ಮಾತನ್ನ ಕೇಳಿದ್ರು. ನನ್ನ ಮಾತನ್ನು ಕೇಳಿದ್ ಮಾತ್ರವಲ್ಲ, ನನಗೆ ಹೇಳಿದಂತೆ ಅಬ್ರಹಾಂ ಅವ್ರು ಮಾಡಿದ್ರು. ನಿಮ್ಮ ತಂದೆ ಅಬ್ರಾಮ್ ಇದ್ರಲ್ಲ, ಅವ್ರೇನ್ ಮಾಡಿದ್ರು, ನನ್ನ ಮಾತನ್ನು ಕೇಳಿ ನಾನು ಏನ್ ಹೇಳಿದ್ನೋ ಅದೇ ಪ್ರಕಾರ ಮಾಡಿದ್ರು. ಅದಕ್ಕೋಸ್ಕರ ಏನ್ ಮಾಡ್ತೇನೆ, ನಾನು ಅಬ್ರಹಾಮನ ನಿಮಿತ್ತ ನಾನು ನಿನ್ನನ್ನು ಸಹ ಏನ್ ಮಾಡ್ತೇನೆ, ಆಶೀರ್ವಾದ ಮಾಡ್ತೇನೆ ಅಂತೇಳಿ ದೇವರಲ್ಲಿ ಹೇಳ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಹಾಗಂದ್ರೆ ಅಬ್ರಹಾಮ್ಗೆ ದೇವ್ರು ಏನ್ ಹೇಳಿದ್ರು, ಅಬ್ರಹಾಂ ಅವರು ಏನನ್ನ ಅವರು ವಾಕ್ಯವನ್ನು ಕೈಗೊಂಡು ನಡೆದ್ರು ಅಂತ ಹೇಳಿ ನಾವು ನೋಡೋಣ. ಆದಿಕಾಂಡ 12ನೇ ಅಧ್ಯಾಯಕ್ಕೆ ನಾವು ಬರೋದಾದ್ರೆ ಈ ಅಬ್ರಹಾಮನ ಬಗ್ಗೆ ಬಹಳ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಈ ಅಬ್ರಹಾಂ ಅವರು ಬಂದು, ಅವರ ತಂದೆ ಹೆಸರು ತೇರ, ಈ ತೇರಹ ಬಂದು ಅವರು ವಿಗ್ರಹಗಳನ್ನ ಮಾರ್ತಾ ಇದ್ದವರು. ಅಬ್ರಹಾಂ ಅವ್ರು ಏನ್ ಮಾಡಿದ್ರು, ಈ ವಿಗ್ರಹಗಳನ್ನ ತೆಗೆದುಕೊಂಡು ಅವರು ಬೀದಿ ಬೀದಿಯಾಗಿ ಅವರು ತಿರುಗ್ತಾ ಇದ್ರು. ಆ ಸಮಯದಲ್ಲಿ ಅಬ್ರಹಾಮನಿಗೆ ದೇವರ ವಾಣಿ ಆಗ್ತದೆ. ಆದಿಕಾಂಡ 12ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ ನೋಡ್ತೇವೆ. 1 ಮತ್ತು 2ನೇ ವಾಕ್ಯ ನೋಡ್ತೇವೆ, ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ಇಲ್ಲಿ ದೇವ್ರು ಹೇಳ್ತಾರೆ ಅಬ್ರಹಾಮ್ಗೆ, ನೋಡಿ, ಅಬ್ರಹಾಂ ದೇವ್ರನ್ನ ಯಾರು ನೋಡಿಲ್ಲ, ದೇವ್ರು ಹೇಗಿದ್ರು ಅಂತ ಅಬ್ರಹಾಮ್ ಗೊತ್ತಿಲ್ಲ. ನೋಡಿ, ಅಬ್ರಹಾಂ ಅವರು ಒಂದು ವಾಯ್ಸ್ ಕೇಳ್ತಾರೆ, ಒಂದು ಶಬ್ದ ಕೇಳ್ತಾರೆ ಅಷ್ಟೇ. ಆ ಶಬ್ದ ದೇವರ ಶಬ್ದ ಅಂತ ನಂಬುದ್ರು. ಈ ಕಾಲದಲ್ಲಿ ನಮಗೆಷ್ಟೋ ಪುರಾವೆಗಳಿದೆ, ಆ ಬೈಬಲ್ ನಮ್ಮ ಕೈಲಿದೆ. ಆದ್ರೆ ಆಗಿನ ಕಾಲದಲ್ಲಿ, ಅಬ್ರಹಾಮನ ಕಾಲದಲ್ಲಿ ಯಾವ ಸತ್ಯವೇದ ಇಲ್ಲ, ಧರ್ಮಶಾಸ್ತ್ರ ಇಲ್ಲ, ಆ ಕಟ್ಟಳೆಗಳಿಲ್ಲ, ಯಾವುದೂ ಇಲ್ಲ. ಆದ್ರೆ ಆಗಿನ ಕಾಲದಲ್ಲಿ ಅಬ್ರಹಾಂ ನೋಡಿ, ಅವ್ರ ನಂಬಿಕೆ ಎಷ್ಟು ದೊಡ್ಡದು. ದೇವರ ಒಂದು ಶಬ್ದವನ್ನ ಕೇಳಿ ಅವ್ರೇನ್ ಮಾಡಿದ್ರು, ಇದು ದೇವರ ಶಬ್ದ ಅಂತೇಳಿ ಅವ್ರು ಕಂಡುಕೊಂಡ್ರು. ಇಲ್ಲ ನೋಡ್ತೇವೆ, ದೇವ್ರು ಹೇಳ್ತಾರೆ, ಅಬ್ರಹಾಮನೇ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆ ಬಿಟ್ಟು ನಾನು ತೋರಿಸೋ ದೇಶಕ್ಕೆ ಏನ್ ಮಾಡು, ನೀನು ಹೊರಟು ಹೋಗು ಅಂತೇಳಿ ದೇವರ ಅಬ್ರಹಾಮನ ಕರೀತಾರೆ. ಆರ್ತೆಗೆ ಒಂದೇ ಒಂದು ಕರಿವಿಕೆ ಅಷ್ಟೇ. ಅಬ್ರಹಾಂ ಯಾವ ಪ್ರಶ್ನೆ ಕೂಡ, ಮರು ಪ್ರಶ್ನೆ ಕೂಡ ಮಾಡಿಲ್ಲ. ಯಾವ ಅಡ್ರೆಸ್ ಗೊತ್ತಿಲ್ಲ, ವಿಳಾಸ ಗೊತ್ತಿಲ್ಲ, ಎಲ್ಗೋಗ್ಬೇಕಂತ ಗೊತ್ತಿಲ್ಲ. ಆದ್ರೆ ಅಬ್ರಹಾಂ ಏನ್ ಮಾಡಿದ್ರು, ದೇವ್ರ ಶಬ್ದನ ಕೇಳಿ ಆ ವಿಗ್ರಹಗಳನ್ನ ಅಲ್ಲೇ ಬಿಟ್ಟು ಏನ್ ಮಾಡಿದ್ರು, ದೇವರನ್ನ ಅವ್ರು ಹಿಂಬಾಲಿಸಿದ್ರು. ಪ್ರಿಯರ ಮಕ್ಕಳೇ, ಇವತ್ತು ಒಂದ್ ವೇಳೆ ನಮಗೆ ಏನಾದ್ರು ದೇವ್ರು ನನಗೆ ದರ್ಶನ ಕೊಟ್ಟು ಏನಾದ್ರು ಹೇಳಿದ್ರೆ ನಾವು 28 ಪ್ರಶ್ನೆ ದೇವ್ರ ಹತ್ರ ಕೇಳ್ತೀವಿ ನಾವು. ಆದ್ರೆ ಅಬ್ರಹಾಂ ಅವರ ನಂಬಿಕೆ ನೋಡಿ, ಅವ್ರು ಯಾವತ್ತೂ ಕೂಡ ದೇವ್ರ ಹತ್ರ ಏನ್ ಮಾಡಿಲ್ಲ, ಪ್ರಶ್ನೆ ಕೇಳಿಲ್ಲ. ಅದಕ್ಕೆ ದೇವ್ರು ಏನ್ ಮಾಡಿದ್ರು, ದೇವರು ಇಸಾಕನ ಹತ್ರ ಮಾತಾಡ್ತಾರೆ, ನಿಮ್ಮ ತಂದೆ ಏನ್ ಮಾಡಿದ್ರು, ನಾನು ಹೇಳಿದ ಹಾಗೆ ಅವ್ರು ಮಾಡಿದ್ರು. ನೋಡಿ ಎಷ್ಟು ದೊಡ್ಡ ತ್ಯಾಗ. ಅಬ್ರಹಾಮ್ಗೆ ಅವ್ರ ತಂದೆ ಮನೇಲಿ ಯಾವ ಕೊರತೆ ಇರಲಿಲ್ಲ, ಎಲ್ಲವೂ ಕೂಡ ಸಮೃದ್ಧಿ ಆಗಿತ್ತು ಅಬ್ರಹಾಂ ಅವ್ರಿಗೆ.
ಆದರೆ ನಿಜವಾದ ದೇವರ ಶಬ್ದವನ್ನು ಕೇಳಿ ಏನು ಮಾಡಿದ್ರು ಅಬ್ರಾಮ್ ಅವರು ತಂದೆಯ ಮನೆಯನ್ನು ಬಿಟ್ಟು, ಸ್ವದೇಶನ ಬಿಟ್ಟು, ಬಂಧು ಬಳಗನ ಬಿಟ್ಟು ಅವರು ಬಿಟ್ಟು ಬರ್ತಾರೆ. ಬಿಟ್ಟು ಬಂದದಕ್ಕೆ ಅವರಿಗೆ ಸಿಕ್ಕಂತ ಪ್ರತಿಫಲ ದೇವ್ರ ವಾಕ್ಯ ಹೇಳ್ತದೆ. ದೇವ್ರೇನ್ ಮಾಡಿದ್ರು, ಅವ್ರನ್ನ ಅಬ್ರಾಮ್ನ ಹೆಚ್ಚಾಗಿ ಆಶೀರ್ವಾದ ಮಾಡಿದ್ರು. ನೋಡಿ, ಅಬ್ರಾಮ್ನ ಕರೆದಾಗ ಮಕ್ಕಳಿಲ್ಲ, 75 ವಯಸ್ಸು ಅಬ್ರಾಮ್ಗೆ. ಆ ವಯಸ್ಸಲ್ಲಿ ದೇವ್ರೇನ್ ಮಾಡಿದ್ರು, ಅಬ್ರಾಮ್ನ ಕರೀತಾರೆ. ಅದನ್ನೇನ್ ಮಾಡಿದ್ರು, ಅಬ್ರಾಮ್ ಅವರು ನಂಬಿದ್ರು. ಅದೇ ರೀತಿಯಾಗಿ ಅವ್ರೇನ್ ಮಾಡ್ತಾರೆ, ಅವರು ಹೊರಟು ಬರ್ತಾರೆ. ಅವಾಗ ಅವ್ರು ಬಂದು ದೇವರ ನಂಬಿ ಒಂದು ಕಾರಾನ್ ಎಂಬುದಾಗಿ ಹೇಳ್ತಕ್ಕಂಥ ಪಟ್ಟಣದಲ್ಲಿ ಬಂದು ಅವರು ವಾಸವಾಗಿರ್ತಾರೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ಇಸಾಕನ ಹತ್ರ, ನಿಮ್ಮ ತಂದೆಯಾದಂಥ ಅಬ್ರಾಮ್ ಏನ್ ಮಾಡಿದ್ರು, ನನ್ನ ಹೇಳ್ದ ಹಾಗೆಲ್ಲ ಮಾಡಿದ್ರು. ಅದು ಮಾತ್ರವಲ್ಲ, ನಾವು ನೋಡ್ತೇವೆ ಆದಿಕಾಂಡ 15ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಅಬ್ರಾಮ್ ಒಂದಿನ ಮಲಗಿರ್ತಾರೆ. ಮಲಗಿದಾಗ ಅಬ್ರಾಮ್ಗೆ ತುಂಬಾ ಆಸ್ತಿ, ಅನೇಕ ಕುರಿ, ಒಂಟೆ, ದಾಸರು ಎಲ್ಲರೂ ಕೂಡ ಅಬ್ರಾಮ್ಗೆ ಸೊತ್ತು ಎಲ್ಲ ಇರ್ತದೆ. ಅವಾಗ ಅಬ್ರಾಮ್ಗೊಂದು ಚಿಂತೆ, ನನಗೆಲ್ಲ ಇದ್ರು ಏನು, ನನಗೆ ಮಕ್ಕಳಿಲ್ವಲ್ಲ, ಈ ಒಂದು ಆಸ್ತಿ ದಮಸ್ಕ ದೇಶದ ಅರಸನಾಗಿರ್ತಕ್ಕಂಥ ಎಲಿಯೇಚನ ಪಾಲಾಗುತ್ತಲ್ಲ ಅಂತೇಳಿ ಒಂದು ಯೋಚನೆ ಇರ್ತದೆ. ಅವಾಗ ದೇವ್ರೇನ್ ಮಾಡ್ತಾರೆ, ಅಬ್ರಾಮ್ನ ಕರೆದು ಆಕಾಶದಲ್ಲಿ ಇರ್ತಕ್ಕಂಥ ನಕ್ಷತ್ರಗಳು ಎಣಿಸಿ ನೋಡು, ನಿನ್ನ ಕೈಲಿ ಎಣಿಸಕ್ ಸಾಧ್ಯನಾ ಅಂತ ಕೇಳಿದ್ರೆ, ಎಣಿಸಕ್ ಆಗಲ್ಲ ಅಂತ ಅಬ್ರಾಮ್ ಹೇಳ್ತಾರೆ. ದೇವ್ರು ಹೇಳ್ತಾರೆ, ನಿನ್ನ ಸಂತತಿ ಅಷ್ಟಾಗ್ತದೆ ಅಂತೇಳಿ ದೇವ್ರು ಅಬ್ರಾಮ್ಗೆ ವಾಗ್ದಾನ ಮಾಡ್ತಾರೆ. ನೋಡಿ, ಇಸಾಕನ ಹತ್ರ ಅಬ್ರಾಮನ ಸಾಕ್ಷಿ ದೇವ್ರು ಹೇಳ್ಬೇಕಾದ್ರೆ ಎಷ್ಟು ವಿಶೇಷವಾದದ್ದು. ನಾವು ನೋಡ್ತೇವೆ, ಇಸಾಕನಿಗೆ ಹೇಗೆ ಆಶೀರ್ವಾದ ಬಂತಂದ್ರೆ, ತನ್ನ ತಂದೆಯಾದಂಥ ಅಬ್ರಾಮನು ದೇವರ ಮಾತನ್ನ ಕೈಗೊಂಡು ನಡೆದ್ರಿಂದ ಇಸಾಕನು ಸಹ ಅವನ ಆಶೀರ್ವಿಸಲ್ಪಟ್ಟ. ಈ ಬೆಳಗಿನ ಸಮಯದಲ್ಲಿ ಕೂಡ ನಾವು ಸರಿಯಾದ ಮಾರ್ಗದಲ್ಲಿ ನಡೆಯೋದಾದ್ರೆ ನಮ್ಮ ನಿಮಿತ್ತವಾಗಿ ನಮ್ಮ ಮಕ್ಕಳು ಸಹ ಅವರ ಆಶೀರ್ವಾದನ ಪಡೆದುಕೊಳ್ತಾರೆ. ಇವತ್ತು ಮಕ್ಕಳ ಭವಿಷ್ಯತ್ ಕಾಲಗಳು ಆಶೀರ್ವಾದವಾಗಿರ್ಬೇಕಾದ್ರೆ ಅದಕ್ಕೆ ಮೊದಲನೆಯ ಮಾದರಿ ಯಾರಂದ್ರೆ ತಂದೆ ತಾಯಿಗಳಾದಂಥ ನಾವುಗಳೇ ಆಗಿರ್ತೇವೆ. ನಾವು ದೇವರ ವಾಕ್ಯನ ಕೇಳಿ ಆ ವಾಕ್ಯದ ಪ್ರಕಾರವಾಗಿ ನಡೆಯೋದಾದ್ರೆ ನಮ್ಮ ನಿಮಿತ್ತವಾಗಿ ನಮ್ಮ ಮಕ್ಕಳೇನಾಗ್ತಾರೆ, ಆಶೀರ್ವಾದವಾಗಿರ್ತಾರೆ. ನಮ್ಮ ಸಂತತಿ ಮಕ್ಕಳು ಮೊಮ್ಮಕ್ಕಳೇನಾಗಿರ್ತಾರೆ, ಅವರು ಆಶೀರ್ವಾದವಾಗಿರ್ತಾರೆ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ನೋಡಿ, ದೇವರು ಅಬ್ರಾಮನ ಬಗ್ಗೆ ಇಸಾಕನ ಹತ್ರ ಅವರು ಸಾಕ್ಷಿ ಹೇಳ್ತಾ ಇದ್ದಾರೆ. ಇವತ್ತು ಈ ಒಂದು ಸಮಯದಲ್ಲಿ ಕೂಡ ನಮ್ಮ ವಿಟ್ನೆಸ್, ನಮ್ಮ ಸಾಕ್ಷಿ ಯಾವ ತರ ಇದೆ, ನಮ್ಮ ಜೀವಿತ ಯಾವ ತರ ಇದೆ, ನಮ್ಮ ಸಂತತಿಯ ತರುವಾಯ, ನಮ್ಮ ತರುವಾಯ ನಾವು ಬಿಟ್ಟೋಗ್ತಕ್ಕಂಥ ದೊಡ್ಡ ಆಸ್ತಿ ಯಾವುದಂದ್ರೆ ಸಾಕ್ಷಿ. ನೋಡಿ, ಅಬ್ರಾಮ್ ಅವ್ರ ಬಗ್ಗೆ ಇಸಾಕನ ದೇವ್ರು ಮಾತಾಡ್ತಾರೆ. ಯಾಕಂದ್ರೆ ಅಬ್ರಾಮನ ದೇವ್ರ ಮಾತನ್ನ ಕೇಳಿ ಆ ವಾಕ್ಯದ ಪ್ರಕಾರ ನಡೆದುಕೊಂಡದ್ರಿಂದ ಇಸಾಕನ ದೇವ್ರು ಹೇಳ್ತಾರೆ, ನಾನು ನಿನ್ನನ್ನು ಸಹ ಏನ್ ಮಾಡ್ತೇನೆ, ಆಶೀರ್ವಾದ ಮಾಡ್ತೇನೆ. ಪ್ರಿಯ ಕರ್ತನ ಮಕ್ಕಳೇ, ನೋಡಿ, ಅಬ್ರಹಾಂ ಅವರ ಚರಿತ್ರೆ ನೋಡ್ಬೇಕಾದ್ರೆ ನಮಗೆ ಬಹಳ ಆಶ್ಚರ್ಯವಾಗ್ತದೆ. ಯಾಕಂದ್ರೆ ಅಬ್ರಹಾಂ ಎಲ್ಲೆಲ್ಲ ಪ್ರಯಾಣ ಮಾಡ್ತಾ ಇದ್ರು, ಅಲ್ಲೆಲ್ಲ ಯಜ್ಞ ವಿಧಿಯನ್ನು ಕಟ್ಟಿ ಏನ್ ಮಾಡ್ತಾ ಇದ್ರು, ದೇವರಿಗೆ ದಹನ ಬಲಿಗಳನ್ನ ಆತನಿಗೆ ಸಲ್ಲಿಸಬೇಕಾದಂತ ಆರಾಧನೆಗಳನ್ನ ಏನ್ ಮಾಡ್ತಾ ಇದ್ರು, ಅವರು ಸಲ್ಲಿಸ್ತಾ ಇದ್ರು. ಪ್ರಿಯ ಕರ್ತನ ಮಕ್ಕಳೇ, ನಾವು ಆರಾಧನೆ ಮಾಡೋದಕ್ಕೆ ಅನೇಕ ಸಮಯ ಏನ್ ಮಾಡ್ತೇವೆ, ನಾವು ಯೋಚನೆ ಮಾಡ್ತೇವೆ. ಆದ್ರೆ ಅಬ್ರಹಾಂ ಅವರು ಆಗಿನ ಕಾಲದಲ್ಲಿ ಇದ್ದದ್ದು ಗೂಡಾರಗಳಲ್ಲಿ. ಅವರೆಲ್ಲೆಲ್ಲ ಪ್ರಯಾಣ ಮಾಡಿದ್ರು, ಅಲ್ಲೆಲ್ಲ ಏನ್ ಮಾಡ್ತಾ ಇದ್ರು, ಒಂದು ಗೂಡಾರ ಹಾಕಿಕೊಂಡು ಅವರು ಜೀವಿಸ್ತಾ ಇದ್ರು. ಆದ್ರೂ ಸಹ ಅವ್ರ ದೇವ್ರನ್ನ ಏನ್ ಮಾಡಿದ್ರು, ಆರಾಧನೆ ಮಾಡ್ತಾ ಇದ್ರು. ಅದು ಮಾತ್ರವಲ್ಲ, ಇಸಾಕನ ಹತ್ರ ಹೇಳ್ತಾರೆ, ನಾನು ನಿನಗೂ ಸಹ ಏನ್ ಮಾಡ್ತೇನೆ, ಈ ದೇಶಗಳನ್ನ ನನಗೆ ಕೊಡ್ತೇನೆ, ಸ್ವಾಸ್ಥ್ಯವಾಗಿ ಕೊಡ್ತೇನೆ, ನಿನಗೆ ಸ್ವಂತವಾಗಿ ಕೊಡ್ತೇನೆ ಎಂಬುದಾಗಿ ದೇವ್ರು ಹೇಳ್ತಾರೆ. ಪ್ರಿಯ ಕರ್ತನ ಮಕ್ಕಳೇ, ಇವತ್ತು ನಮ್ಮ ಸಾಕ್ಷಿ ಬಗ್ಗೆ ಇವತ್ತು ನಾವು ಆಲೋಚನೆ ಮಾಡಿ ನೋಡೋಣ. ಯಾಕಂದ್ರೆ ಈ ದಿನಗಳಲ್ಲಿ ಆ ಮನುಷ್ಯನ ಜೀವಿತದಲ್ಲಿ ಅನೇಕ ಸಾಕ್ಷಿಯುಳ್ಳ ಜೀವಿತವನ್ನ ನಾವು ನೋಡ್ತಾ ಇದ್ದೇವೆ. ಅದರಿಂದ ಈ ದಿನದಲ್ಲಿ ನಾವು ಸಾಕ್ಷಿಯಾಗಿರೋದಾದ್ರೆ, ತಂದೆ ತಾಯಿಗಳಂತ ನಾವು ಸಾಕ್ಷಿಗಳಿರೋದಾದ್ರೆ, ನಮ್ಮ ಮಕ್ಕಳು ಸಹ ಅವ್ರೇನ್ ಮಾಡ್ತಾರೆ, ಮಾದರಿಯುಳ್ಳ ಜೀವಿತವನ್ನ ಅವ್ರು ಜೀವಿಸೋದಕ್ಕೆ ಸಾಧ್ಯವಾಗ್ತದೆ. ಈ ಒಂದು ಸಮಯದಲ್ಲಿ ಕೂಡ ನಮ್ಮನ್ನು ಪರೀಕ್ಷಿಸ್ಕೊಳ್ಳೋಣ. ನೋಡಿ, ಅಬ್ರಹಾಂ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಬಹಳ ಇದೆ, ತುಂಬಾ ಇದೆ ಅವ್ರ ಬಗ್ಗೆ, ಚರಿತ್ರೆ ಬಗ್ಗೆ ಹೇಳ್ಬೇಕಾದ್ರೆ. ಆದ್ರೆ ನೋಡಿ, ಸಾಕ್ಷಿ ಅಂದ್ರೆ ಅಬ್ರಹಾಂ ಅವ್ರ ಬಗ್ಗೆ ಇಸಾಕನ ಹತ್ರ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅಬ್ರಹಾಮನು ದೇವ್ರ ವಾಕ್ಯನ ಕೈಗೊಂಡು ನಡೆದ್ರಿಂದ ಇಸಾಕನಿಗೆ ಏನ್ ಸಿಗ್ತಾ ಇದೆ, ದೇವರಿಂದ ಒಂದು ಆಶೀರ್ವಾದ. ಅಂದ್ರೆ ಅಬ್ರಹಾಮಿಗೆ ಏನು ವಾಗ್ದಾನ ಮಾಡಿದ್ರು ಅದೇ ವಾಗ್ದಾನವನ್ನ ಇಸಾಕನು ಸಹ ನೆರವೇರಿಸ್ತಾ ಇದ್ದಾರೆ. ಪ್ರಿಯ ದೇವ್ರ ಮಕ್ಕಳೇ, ಇವತ್ತು ನಮಗೂ ನಿಮ್ಗೇನಾದ್ರೂ ಒಂದು ವಾಗ್ದಾನ ಸಿಕ್ಕಿದ್ರೆ ಆ ವಾಗ್ದಾನ ಪಡ್ಕೊಳ್ಳೋದಕ್ಕೆ ನಾವು ಬಹಳ ತಾಳ್ಮೆ ಆಗಿರ್ಬೇಕು. ಅಬ್ರಹಾಮನಿದ್ದಂತ ಮತ್ತೊಂದು ಗುಣ ತಾಳ್ಮೆ. ನೋಡಿ, 25 ವರ್ಷ ಅಬ್ರಹಾಂ ಮಕ್ಕಳಿರ್ಲಿಲ್ಲ. 75 ವಯಸ್ಸಿದ್ದಾಗ ಅಬ್ರಹಾಮನ ಕರೆದ್ರು. 25 ವರ್ಷ ಅವ್ರು ಯಾವ ತರ ಕಾದಿರ್ಬೋದು. ಇವತ್ತು ನಮಗೆ ಜಸ್ಟ್ ಒಂದು ಅರ್ಧ ಗಂಟೆ ನಾವು ಕಾಯ್ದಕ್ಕೆ ನಮಗೆ ತಾಳ್ಮೆ ಇರೋದಿಲ್ಲ. ಅಯ್ಯೋ, ಇಷ್ಟೊತ್ತು ಕಾಯ್ಬೇಕಾ ಅಂತ ನಾವು ಏನ್ ಮಾಡ್ತೀವಿ, ನಾವು ಯೋಚನೆ ಮಾಡ್ತಾ ಇರ್ತೇವೆ. ಪ್ರಿಯದರ ಮಕ್ಕಳೇ, ಅಬ್ರಹಾಂ ಅವರು ಬಹಳ ತಾಳ್ಮೆಯಿಂದ ದೇವರ ಆಶೀರ್ವಾದನ ಪಡೆದುಕೊಳ್ಳೋದಕ್ಕೆ ಅವರು ಕಾಯ್ತಾ ಇದ್ರು.
ಅಬ್ರಾಮ್ ನಿಮಿತ್ತವಾಗಿ ಇಸಾಕನ ದೇವರ ಆಶೀರ್ವಾದ ಮಾಡಿದ್ರು, ಅವನ ಸಂತತಿನ ಆಶೀರ್ವಾದ ಮಾಡಿದ್ರು. ಇವತ್ತು ನಮ್ಮ ಜೀವಿತಗಳು ಸಹ ನಮ್ಮ ಮಕ್ಕಳಿಗೆ ಮಾದರಿಯಾಗಿದೆ. ನಾವು ದೇವರಿಗೆ ಸಾಕ್ಷಿಯಾಗಿರೋದಾದ್ರೆ ನಮ್ಮ ಮೂಲಕವಾಗಿ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಬರುವ ಸಂತತಿ ಅವರು ಆಶೀರ್ವಾದವಾಗಿರ್ತಾರೆ. ನಾವು ಒಪ್ಪಿಸಿಕೊಳ್ಳೋಣ. ದೇವರೇ, ನಾವು ಸಾಕ್ಷಿಗಳಾಗಿ ಜೀವಿಸೋದಕ್ಕೆ ನಮಗೆ ಕೃಪೆ ಮಾಡಪ್ಪ. ಹೌದು ಕರ್ತನೆ, ನೀವು ಬೇಡರಲ್ಲ, ಯೂದಯದಲ್ಲಿಯೂ ಸಮಾರದಲ್ಲಿಯೂ ಲೋಕದ ಕಟ್ಟೆ ಕಡೆಯಲ್ಲೂ ನನಗೆ ಸಾಕ್ಷಿಯಾಗಿ ಇರ್ತೀರ ಅಂತ ಹೇಳಿರಲ್ಲ ಸ್ವಾಮಿ. ನಿಮಗೆ ಸಾಕ್ಷಿಯಾಗಿ ಇರಲಿಕ್ಕೆ ನಮಗೆ ಕೃಪೆ ಮಾಡು, ನಮಗೆ ಸಹಾಯ ಮಾಡು ಎಂಬುದಾಗಿ ನಾವು ಕೇಳೋಣವಾ. ಲೋಕದ ಕಡಲಲ್ಲಿ ಮುಳುಗಿ ಮಗನೇ, ಆತ್ಮದ ಜ್ಯೋತಿಯ ನೀನಂದಿಸಿ. ಲೋಕದ ಕಡಲಲ್ಲಿ ಮುಳುಗಿ ಮಗನೇ, ಆತ್ಮದ ಜ್ಯೋತಿಯ ನೀನಂದಿಸಿ. ಮರೆತೆಯ ಮನುಜ ನಿನಗಾಗಿಯೇ ಶಿಲುಬೇಲಿ ಬಲಿಯಾದೆನಾ. ಮರೆತೆಯ ಮನುಜ ನಿನಗಾಗಿಯೇ ಶಿಲುಬೇಲಿ ಬಲಿಯಾದೆನಾ. ಶಿಲುಬೇಲಿ ಬಲಿಯಾದೆನಾ. ನೀ ನನ್ನ ಬಳಿಗೆ ಬರುವೆಯಾ, ನೀ ನನ್ನ ಮರೆತೆಯ. ನೀ ನನ್ನ ಬಳಿಗೆ ಬರುವೆಯಾ, ನೀ ನನ್ನ ಮರೆತೆಯ. ಹೌದು ಪ್ರಿಯರ ಮಕ್ಕಳೇ, ಹಾಡುಗಾರ ಆಡ್ತಾ ಇದ್ದಾರೆ, ಲೋಕದ ಕಡಲಲ್ಲಿ ಮುಳುಗಿ ಆತ್ಮದ ಜ್ಯೋತಿಯ ನೀನಂದಿಸಿ. ಇವತ್ತು ಅನೇಕರು ಲೋಕದ ಕಡಲಲ್ಲಿ ಮುಳುಗೋಗಿ ತಮ್ಮ ಆತ್ಮದ ಜ್ಯೋತಿಯನ್ನು ನಂದಿಸ್ಕೊಳ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಆತ್ಮದ ಜ್ಯೋತಿ ಯಾವಾಗಲೂ ನಂದು ಹೋಗ್ಬಾರ್ದು, ಆರೋಗ್ಬಾರ್ದು. ಯಾವಾಗಲೂ ಅಭಿಷೇಕದಲ್ಲಿ ಉರಿತಾ ಇರಬೇಕು, ಪ್ರಾರ್ಥನೆಯಲ್ಲಿ ಉರಿತಾ ಇರಬೇಕು. ಒಂದ್ ವೇಳೆ ಈ ದಿನಗಳಲ್ಲಿ ಲೋಕದ ಕಡಲು ಮುಳುಗೋಗಿದ್ದೀರಾ, ನಿಮ್ಮ ಆತ್ಮದ ಜ್ಯೋತಿ ಆರಿ ಹೋಗ್ತಾ ಇದೆಯಾ ಅಥವಾ ಆರೋಗೋ ತರ ಇದೆಯಾ? ಆ ಥರ ಇದ್ರೆ ನಮ್ಮನ್ನು ಒಪ್ಪಿಸಿಕೊಟ್ಟು ಮಾನಸಾಂತರ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳೋಣ, ಪ್ರಾರ್ಥನೆ ಬೆಳೆಯೋಣ, ಪ್ರಾರ್ಥಿಸೋಣ. ಸ್ತುತಿಗನ ಮಹಿಮೆಗಳ ಮಧ್ಯದಲ್ಲಿ ವಾಸಿಸುವ ದೇವರೇ, ಈ ಒಂದು ಸುಂದರವಾದಂಥ ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ಇವತ್ತು ಕೂಡ ಕರ್ತನೆ ಕೊಟ್ಟಂತ ಈ ಒಂದು ಸಮಯಕ್ಕಾಗಿ ಸ್ತೋತ್ರ. ಅಬ್ರಾಮನ ಸಾಕ್ಷಿಯನ್ನು ಕುರಿತು ತನ್ನ ಮಗನಾದಂಥ ಇಸಾಕನ ಬಳಿಯಲ್ಲಿ ಮಾತನಾಡಿದೆ ಸ್ವಾಮಿ. ಅಪ್ಪ, ಈ ದಿನದಲ್ಲೂ ಸಹ ನಾವುಗಳು ಕೂಡ ನಿಮಗೆ ಸಾಕ್ಷಿಗಳಾಗಿ ಬಾಳಲು ಕೃಪೆ ಮಾಡು. ನಿಮ್ಮ ಕರೆದು ಒಪ್ಪಿಸ್ತೇವೆ ದೇವರೇ. ಈ ಒಂದು ಸಂದೇಶವನ್ನು ವೀಕ್ಷಿಸುವ ಪ್ರತಿಯೊಂದು ಕುಟುಂಬವನ್ನು ಬಲಪಡಿಸಿಕೊಡ್ತೇನೆ, ಅವರ ಅಗತ್ಯನೆಲ್ಲ ಪೂರೈಸು. ಯೇಸು ಕ್ರಿಸ್ತನ ಹೆಸರು ತಂದೆ, ಆಮೀನ್. ಹಲೋ ಗಾಡ್ಸ್ಮನ್ ತಂಡದವರೇ, ನೀವೆಲ್ಲರೂ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಾ, ಅದಕ್ಕಾಗಿ ಸ್ತೋತ್ರ. ಮುಂದುವರೆದ ಕಾರ್ಯಕ್ರಮ ವೀಕ್ಷಿಸ್ರಿ. ಇನ್ನು ಯಾರೆಲ್ಲ ನಿಮಗೆ ಪರಿಚಯವಿದ್ದಾರೋ ಅವರಿಗೂ ಸಹ ಈ ಕಾರ್ಯಕ್ರಮದ ಬಗ್ಗೆ ಹೇಳ್ರಿ. ಕಾರಣ ಅವರು ಸಹ ಈ ಕಾರ್ಯಕ್ರಮ ನೋಡಿ ದೇವರ ಕೃಪೆಗೂ ಪರಲೋಕ ರಾಜ್ಯಕ್ಕೂ ಬಾಧ್ಯಸ್ಥರಾಗಲಿಕ್ಕೆ ಒಂದು ಮಾರ್ಗದರ್ಶನ ಕೊಡ್ರಿ ಎಂಬುದಾಗಿ ಕೇಳಿಕೊಳ್ತೇವೆ. ದೇವರ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.